ಅವಕಾಡೊ ಅಥವಾ ಬಟರ್ ಫ್ರೂಟ್ ಎಂಬುದು ದೇವರ ಒಂದು ಅದ್ಭುತ ಸೃಷ್ಟಿ. ಎಲ್ಲರಿಗೂ ನಮಸ್ಕಾರ, ನಾನು ಪ್ರತೀಕ್ಷಾ. ಅವಕಾಡೊ ಹಣ್ಣನ್ನು ಆರೋಗ್ಯಕರವಾದ ಕೊಬ್ಬಿನಂಶವಿರುವ ಆಹಾರ ಪದಾರ್ಥಗಳ ಗುಂಪಿಗೆ ಸೇರಿಸ್ತಾರೆ, ಅಂದರೆ ಗುಡ್ ಫ್ಯಾಟ್. ಔಷಧೀಯ ಗುಣಗಳು ಹೊಂದಿರುವ ಈ ಹಣ್ಣಿಂದ ಸ್ಯಾಲಡ್ಸ್, ಮಿಲ್ಕ್ ಶೇಕ್ಸ್, ಟೋಸ್, ಅವಕಾಡೊ ಆಯಿಲ್ ಇವುಗಳನ್ನೆಲ್ಲ ಮಾಡ್ತಾರೆ. ಅವಕಾಡೊ ಒಂದು ಕೀಟೋ ಫ್ರೆಂಡ್ಲಿ ಹಣ್ಣು ಕೂಡ. ಈಗ ನಾನು ಮಾಡುವ ಅವಕಾಡೊ ಟೋಸ್ಟ್ನ ತೋರಿಸ್ಕೊಡ್ತಾ ಇದ್ದೇನೆ. ಒಳ್ಳೆಯ ಅವಕಾಡೊ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮುಟ್ಟಿದಾಗ ಮೆತ್ತಗಿರಬೇಕು ಅಂಥ ಅವಕಾಡೋನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಬೀಜನ ಸಪ್ರೇಟ್ ಮಾಡಿ ಹೊರಗಡೆ ಅದ್ರದ್ದು ಸಿಪ್ಪೆನ ಪೀಲ್ ಔಟ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿರುವ ಅವಕಾಡೋಗೆ ಸಣ್ಣಕ್ಕೆ ಹೆಚ್ಚಿರೋ ಟೊಮ್ಯಾಟೊ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಒಂದು ದೊಡ್ಡ ಗಾತ್ರದ ಅವಕಾಡೊ ತಗೊಂಡ್ರೆ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಈ ಅವಕಾಡೊ, ನಿಂಬೆಹಣ್ಣು, ಈರುಳ್ಳಿ, ಟೊಮ್ಯಾಟೊ ಮಿಶ್ರಣವನ್ನು ಗ್ವಾಕಮೋಲಿ ಅಂತಾರೆ. ಇದೊಂದು ಮೆಕ್ಸಿಕನ್ ಡಿಪ್ ಅಥವಾ ಸ್ಪ್ರೆಡ್. ಈ ಮಿಶ್ರಣವನ್ನು ನಾವು ಬ್ರೆಡ್ ಮೇಲೆ ಸ್ಪ್ರೆಡ್ ಆಗಾದರೂ ಯೂಸ್ ಮಾಡ್ಬೋದು, ಅಥವಾ ನಾಚೋಸ್ಗೆ, ಚಿಪ್ಸ್ಗೆ ಡಿಪ್ ಆಗಾದರೂ ಯೂಸ್ ಮಾಡ್ಬೋದು. ನಾನು ಈ ಅವಕಾಡೊ ಟೋಸ್ಟನ್ನು ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸ್ಗೆ ಮಾಡ್ಕೋತೀನಿ. ಬ್ರೆಡ್ ಟೋಸ್ಟ್ ಮೇಲೆ ಗ್ವಾಕಮೋಲಿನ ಸ್ಪ್ರೆಡ್ ಮಾಡಿದ್ಮೇಲೆ ಅದಕ್ಕೆ ಪೆಪ್ಪರ್ ಪುಡಿ ಉದುರಿಸ್ಬೇಕು ಮತ್ತು ಬಿಳಿ ಮತ್ತು ಕರಿ ಎಳ್ಳಿನ ಮಿಶ್ರಣವನ್ನು ಉದುರಿಸ್ಬೇಕು. ಈಗ ಕ್ರಿಸ್ಪಿಯಾದ ಬ್ರೆಡ್ ಟೋಸ್ಟ್ ಮೇಲೆ ಗ್ವಾಕಮೋಲಿ ಸ್ಪ್ರೆಡ್ ಆಗಿರುವ ಅವಕಾಡೊ ಟೋಸ್ಟ್ ರೆಡಿ ಟು ಈಟ್.